ಈಗ ಮಂಡ್ಯ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ಮಂಡ್ಯದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಸರ್ವಾಧಿಕಾರತನದ ಒಂದು ಸ್ಟೋರಿ ಇದೆ. ಹೆಂಗೆ ಅಂತಂದ್ರೆ ಸಿಕ್ಕಾಪಟ್ಟೆ ಹಣದಾಸೆ ಅಂತೆ ಈ ಆರೋಪ ಮಾಡಲಾಗ್ತಾ ಇರೋದು ಈ ಅಧಿಕಾರಿ ಮೇಲೆ. ಹಣದಾಸೆಗೆ ಅಂತ ಹೇಳಿ ಗ್ರಾಮ ಪಂಚಾಯಿತಿಗೆ ಲಕ್ಷ ಲಕ್ಷ ದೋಖ ಮಾಡಿದ್ದಾರೆ ಈ ಅಧಿಕಾರಿ ಅಂತ. ಡೆವಲಪರ್ಸ್ಗೆ ಅನುಕೂಲ ಮಾಡಿಕೊಡೋದಕ್ಕೆ ಪಂಚಾಯಿತಿಗೆ ದೋಖ ಮಾಡಿಬಿಟ್ರ ಈ ವ್ಯಕ್ತಿ. ಪಿಡಿಒ ಅನಿತಾ ರಾಜೇಶ್ವರಿ ಅವರ ವಿರುದ್ಧ ಭಾರೀ ಅಕ್ರಮದ ಆರೋಪವನ್ನು ಮಾಡಲಾಗ್ತಾ ಇದೆ. ಈಗ ಮಂಡ್ಯ ತಾಲೂಕು ಗೋಪಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ. ವಜ್ರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಪಿಡಿಒ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಇದೆ. ಮೂಲ ಸೌಕರ್ಯನೇ ಇಲ್ಲದಿರೋ ನಿವೇಶನಗಳಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಪಿಡಿಒ. 60-40 ರೇಷಿಯೋ ಅನುಪಾತದಲ್ಲಿ ಸೈಟ್ ಖಾತೆಯನ್ನ ಮಾಡದೆ ಒಟ್ಟು 139 ನಿವೇಶವನ್ನ ಖಾತೆ ಮಾಡಿಕೊಟ್ಟಿದ್ದಾರೆ. ಈಗ ಅನಿತಾ ರಾಜೇಶ್ವರಿ ಪಿಡಿಒ ಇವರ ವಿರುದ್ಧ ಭಾರೀ ಅಕ್ರಮದ ಆರೋಪ ಮಾಡಲಾಗ್ತಾ ಇದೆ. ಈ ಸಂಬಂಧ ಒಂದು ಕಂಪ್ಲೇಂಟ್ ಕಾಪಿಯನ್ನು ಗಮನಿಸ್ತಾ ಇದ್ದೀರಿ. ಮನವಿ ಪತ್ರ ಕಂಪ್ಲೇಂಟ್. ಮೂಲ ಸೌಕರ್ಯ ಇಲ್ಲದೆ ಇರೋದಂತಹ ಸೈಟ್ ಅನ್ನ ಹಂಚಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ವಜ್ರೇಶ್ವರಿ ಡೆವಲಪರ್ಸ್ ಅಂತ. ಅದಕ್ಕೆ ಪಿಡಿಒ ಅನಿತಾ ರಾಜೇಶ್ವರಿ ಸಹಾಯ ಮಾಡಿದ್ದಾರೆ ಹೀಗನ್ನೋ ಆರೋಪ. ಸೊ ಗೋಲ್ಮಾಲ್ ಆಗಿದೆಯಾ ಇಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ದಿನಾಂಕ 24/10/2024 ನಡೆದ ಸಾಮಾನ್ಯ ಸಭೆಯಲ್ಲಿ ನಾವು ಜನಪ್ರತಿನಿಧಿಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಏನು ತೀರ್ಮಾನ ಕೈಗೊಂಡಿರ್ತೀವಿ, ಈ ವಜ್ರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಏನು ಕೆಲವೊಂದು ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲಿ ಖಾತೆ ಮಾಡಬೇಡಿ, ಅಲ್ಲಿ ಖಾತೆ ಮಾಡಬೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಖಾತೆ ಮಾಡುವ ಅಂತ ನಾವು ಎಲ್ಲ ಪಿಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಭೆಯಲ್ಲಿ ತೀರ್ಮಾನ ಮಾಡಿರ್ತೀವಿ. ಅದರಂತೆ ಅವರು ಸರ್ವ ಸದಸ್ಯರನ್ನು ಒಳಗೊಂಡಂತೆ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ರೆಸಲ್ಯೂಷನ್ ಬರೆಸ್ತಾರೆ. ಮತ್ತು ರೆಸಲ್ಯೂಷನ್ ಬರೆಸಿ ಅವರು ಏಕಾಏಕಿ ಯಾವುದೇ ಮೆಂಬರ್ಗಾಗಲಿ ಯಾರಿಗೂ ಕರೆ ಮಾಡ್ದಾನೆ ಏಕಾಏಕಿ ಕರೆ ಮಾಡ್ಬಿಟ್ಟು ಏಕಾಏಕಿ ಅವರು ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡ್ಕೊಂಡು ವರದಿ ಅವ್ರಿಗೆ ಹೆಂಗ್ ಬೇಕಂತ ರೆಸಲ್ಯೂಷನ್ ಅಲ್ಲಿ ಮಾಡಿ ಅಂತಾನೆ ಮಾಡಿದ್ದು. ಆನ್ಲೈನ್ ಅಲ್ಲೂ ಕೂಡ ಅದೇ ಅಪ್ಲೋಡ್ ಮಾಡಿದೀವಿ. ಸೊ ಅದ್ರ ಬೇಸಿಸ್ ಮೇಲೆ ಮೂಡಾದಿದನ್ನು ಕೂಡ ಸೈಟ್ಸ್ಗಳನ್ನ ಎಲ್ಲ ರಿಲೀಸ್ ಆರ್ಡರ್ ಇದೆ, ಅದ್ರ ಆರ್ಡರ್ ಮೇಲೆನೆ ಮಾಡಿರೋದು ಸರ್. ಈಗ ಇನ್ನೊಂದ್ಸಲ ರೆಸಲ್ಯೂಷನ್ ಆಗಿದೆ, ಅದ್ರ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ರೆಸಲ್ಯೂಷನ್ ಆದಾಗಲೇ ಅವ್ರು ಹೇಳ್ಬೇಕಿತ್ತಲ್ವಾ. ಎರಡನೇದು ಗಮನಕ್ಕೆ ಬಂದಿಲ್ವ ನಿಮಗೆ? ಗಮನಕ್ಕೆ ಬಂದಿದೆ, ಬಟ್ ಎಲ್ಲ ಕಾನೂನು ಪ್ರಕಾರ ಕರೆಕ್ಟ್ ಆಗಿದ್ದರಿಂದ ನಾನು ತಿಳಿಸಿ ಹೇಳ್ಬೇಕಾಗಿರೋದನ್ನ ಹೇಳಿದ್ದೀನಿ. ಅಂದರೆ ನಾವು ಒಂದು ಸಾಮಾನ್ಯ ಸಭೆಗೆ ಬಂದಾಗ ನಮಗೆ ಇವರು ಹೇಳಿದ್ರು ಏನಂತ, ಹಿಂಗೊಂದು ವಜ್ರ ಡೆವಲಪರ್ಸ್ದು ಬಂದಿದೆ, ನಾವು ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ ಈ ಮೀಟಿಂಗಲ್ಲಿ ಇದು ಬೇಡ, ನೆಕ್ಸ್ಟ್ ಮೀಟಿಂಗಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ನಾವು ಮಾಹಿತಿ ತಗೊಂಡು, ಅಲ್ಲಿ ವಾಟರ್ ಟ್ಯಾಂಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನಗಳು. ನಾನು ಹೋಗಿದ್ದೆ. ಮತ್ತು ರಸ್ತೆನ ಹಳ್ಳದಲ್ಲಿದೆ, ಮತ್ತು ಒಳ ಚರಂಡಿಗಳಾಗಿಲ್ಲ, ಇನ್ನೂ ಕೆಲವು ಸೌಕರ್ಯಗಳು ಆಗಿಲ್ಲ. ಬೇರೆಯವರು ಸೈಟ್ ತಗೊಳ್ಳೋರು ನನಗೆ ಫೋನ್ ಮಾಡ್ತಿದ್ದಾರೆ. ಸೊ ಅದರಿಂದ ನಾವು ಇದನ್ನು ಖಾತೆ ಮಾಡೋದು ಬೇಡ ಸದ್ಯಕ್ಕೆ, ಮುಂದಿನ ತಿಂಗಳು ಖಾತೆನ ವಿಲೆ ಇಡಿ ಮೇಡಮ್ ಅಂತ ನಾನು ಬರ್ಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಫೋನ್ ಸಂಪರ್ಕತೆ. ಬಾಲಕೃಷ್ಣ, ಈಗ ಮೂಲ ಸೌಕರ್ಯ ಇಲ್ಲದೆ ಇರೋ ಸೈಟನ್ನು ಹಂಚಿಕೆ ಮಾಡಿರೋದು ಯಾವ ರೀತಿಯಾಗಿ ಸರಿಯಾಗುತ್ತೆ ಅನ್ನೋದು, ಜೊತೆಗೆ ಗೋಲ್ಮಾಲ್ ಏನಾದರೂ ಆಗಿದೆಯಾ ಅನ್ನುವಂಥ ಆರೋಪ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಡೆಪ್ತ್ ಅಲ್ಲಿ ಏನೇನು ಮಾಹಿತಿ ಸಿಕ್ತು ಅಂತ? ಹೌದು ಶರತ್, ಏನಂದ್ರೆ ಇದು ಮಂಡ್ಯ ತಾಲೂಕಿನ ಗೋಪಾಲ್ಪುರ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ಏನಂದ್ರೆ ಇದು ಈಗಲ್ಲ, ಹಿಂದಿನಿಂದನೂ ಕೂಡ ಅದೇ ರೀತಿ ನಡ್ಕೊಂಡ್ ಬಂದಿದೆ. ಹಲವಾರು ಬಾರಿ ಗ್ರಾಮಸ್ಥರು ದೂರು ನೀಡಿದ ಪಿಡಿಒ ಕ್ಯಾರೆ ಅಂತ ಇಲ್ಲ. ಯಾಕೆಂದ್ರೆ ಇವರು ಡೆವಲಪರ್ ಜೊತೆ ಶಾಮೀಲಾಗಿದ್ದಾರೆ ಅಂತಾನೂ ಕೂಡ ಒಂದು ಆರೋಪ ಮಾಡ್ತಾ ಇರುವಂತದ್ದು. ಏನಂದ್ರೆ ಯಾವುದೇ ಸೈಟ್ಗಳನ್ನ ಬಿಡುಗಡೆ ಮಾಡ್ಬೇಕು ಅಂದ್ರು 60-40 ಅನುಪಾತದಲ್ಲಿ ಸೈಟ್ಗಳನ್ನ ರಿಲೀಸ್ ಮಾಡ್ಬೇಕು. ಇದು ರೆಸಲ್ಯೂಷನ್ ಕೂಡ ಆಗಿರ್ತದೆ. ಮತ್ತೆ ಅದಲ್ಲದೆ ಮೂಡ ಆಕ್ಟ್ ಕೂಡ ಅದನ್ನ ಹೇಳುವಂಥದ್ದು. ಯಾಕೆಂದ್ರೆ 60-40 ಒಂದು ಸೈಟ್ಗಳನ್ನ ಬಿಡುಗಡೆ ಮಾಡಬೇಕು, ಖಾತೆ ಮಾಡ್ಕೊಡ್ಬೇಕು. ಆದ್ರೆ ಇಲ್ಲಿ ಏಕಾಏಕಿ 139 ಸೈಟ್ ಏನಿದೆ, 139 ಸೈಟ್ ಕೂಡ ಖಾತೆ ಮಾಡಿರುವಂತದ್ದು. ಆದ್ರೆ ಇದು ವಿಪರ್ಯಾಸ ಏನಂದ್ರೆ, ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಒಂದು ರೆಸಲ್ಯೂಷನ್ ಆಗಿರುತ್ತೆ, ಸೈಟ್ಗಳನ್ನ ಯಾವುದೇ ಕಾರಣಕ್ಕೂ ಖಾತೆ ಮಾಡಬಾರ್ದು, ಮೂಲಭೂತ ಸೌಕರ್ಯಗಳಿಲ್ಲ ಅಂತೇಳಿ ಆಡಳಿತ ಮಂಡಳಿ ಸಾಮಾನ್ಯ ಸಭೆಯಲ್ಲಿ ಕೂಡ ರೆಸಲ್ಯೂಷನ್ ಆಗಿರ್ತದೆ. ಆ ರೆಸಲ್ಯೂಷನ್ ಆಗಿದ್ರು ಕೂಡ ಅದನ್ನ ಓವರ್ಲುಕ್ ಮಾಡಿ ಈಕೆ ಏನು 130 ಸೈಟ್ನು ಕೂಡ ರಿಜಿಸ್ಟರ್ ಮಾಡಿರುವಂತ, ಅಂದ್ರೆ ಖಾತೆ ಮಾಡ್ಕೊಟ್ಟಿರುವಂತದ್ದು. ಇದು ನಿಜವಾಗೂ ಒಂದು ಅಕ್ರಮ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಗ್ರಾಮ ಪಂಚಾಯತಿಗಳು ಒಂದು ಸುಪ್ರೀಂ ಆಗಿರುತ್ತೆ, ಆದ್ರೆ ಗ್ರಾಮ ಪಂಚಾಯತಿ ಪಿಡಿಒನೇ ಸುಪ್ರೀಂ ಆಗಿರೋದು ನಿಜವಾದ ಒಂದು ಹೇಳ್ಬೋದು. ಇದರಿಂದಾಗಿ ಜನರು ಕೂಡ ಅಲ್ಲಿನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮಾತ್ರ ಕೂಡ ಅಲ್ಲಿ ಬೆಲೆ ಇಲ್ಲದಂತೆ ಆಗಿರುವಂತದ್ದು. ಯಾಕೆಂದ್ರೆ ಎಲ್ಲರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಆಕೆ. ಎಸ್, ಥ್ಯಾಂಕ್ ಯು ಬಾಲಕೃಷ್ಣ ಡೀಟೇಲ್ಸ್ಗಾಗಿ.